ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ಇವತ್ತಿನ ತರಗತಿಯಲ್ಲಿ ನಾನು ಒಂದು ಫೆಸ್ಟಿವಲ್ ಅಂದರೆ ಹಬ್ಬಗಳ ಬಗ್ಗೆ ತಿಳಿಸ್ತೀನಿ ಮಕ್ಕಳೇ. ನೋಡಿ, ಹಬ್ಬಗಳಲ್ಲಿ ಹಲವು ಹಬ್ಬಗಳಿರುತ್ತೆ, ಅದರದ್ದೇ ಆದ ವಿಶೇಷತೆನ ಹೊಂದಿರುತ್ತೆ, ಹೌದಲ್ವಾ? ದಸರಾಗೆ ಒಂಥರ, ಮತ್ತು ಹುಟ್ಟಿದಬ್ಬಕ್ಕೆ ಒಂಥರ ಮಾಡ್ತೀವಿ, ದೀಪಾವಳಿಗೆ ಮಾಡ್ತೀವಿ, ವರಮಹಾಲಕ್ಷ್ಮಿ, ಗಣೇಶ ಚತುರ್ಥಿ, ಹೀಗೆಲ್ಲ ಹಬ್ಬಗಳು ಬರುವಾಗ ಅದರದ್ದೇ ಆದ ವಿಶೇಷತೆ ಹೊಂದಿರುತ್ತೆ. ಹಾಗಾದರೆ ಇಂದಿನ ತರಗತಿಯಲ್ಲಿ ಹಬ್ಬಗಳಲ್ಲಿ ಒಂದಾದ ಸಂಕ್ರಾಂತಿ ಎಂಬ ಹಬ್ಬದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ನೋಡಿ, ಪದ್ಯ 6 ಸಂಕ್ರಾಂತಿ. ಸಂಕ್ರಾಂತಿ ಅನ್ನೋದು ಒಂದು ಹಬ್ಬ, ಫೆಸ್ಟಿವಲ್ ಅಂತ ಕರಿತೀವಿ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ರೆಡಿನಾ? ಓಕೆ. ಪೇಜ್ ನಂಬರ್ 56. ಪೇಜ್ ನಂಬರ್ 56. ಇದನ್ನ ಪದ್ಯನ ನಾನು ಒಂದ್ಸರಿ ಓದ್ತೀನಿ ಮಕ್ಕಳೇ, ನೋಡಿ. ಹಬ್ಬ ಬಂತು ಹಬ್ಬ, ಹಬ್ಬ ಬಂತು ಹಬ್ಬ, ಅಂತೂ ಇಂತೂ ತಂದೆ ತಂತು, ಕಂತೆ ಕಂತೆ ಕಬ್ಬ, ಕಂತೆ ಕಂತೆ ಕಬ್ಬ. ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು, ಗಿಲಿ ಗಿಲಿ ಕಾಲಿಗೆಜ್ಜೆ ದನಿ ಮಾಡಿಕೊಂಡು, ದನಿ ಮಾಡಿಕೊಂಡು, ಎಳ್ಳು ಕಬ್ಬು ಸಕ್ಕರೆ ಹಚ್ಚು, ಬಾಳೆಹಣ್ಣು ಬೆಲ್ಲ, ಬೀರು ಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ, ತಂಗಿ ಕೇರಿಗೆಲ್ಲ. ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ, ರಂಗೇನಹಳ್ಳಿ ರಂಗೀನ ಗೊಂಬೆ ಕಣ್ಣ ತುಂಬ ನೋಡಿ, ಕಣ್ಣ ತುಂಬ ನೋಡಿ. ನೆಕ್ಸ್ಟ್ ಪೇಜ್ ಮಕ್ಕಳೇ, ನೋಡಿ, ಪೇಜ್ ನಂಬರ್ 57. ನೋಡಿ, ಇನ್ನೆರಡು ಸ್ಟ್ಯಾಂಜ ಇದೆ, ನೋಡ್ಕೊಳ್ಳಿ. ಕೊಂಬನ್ನು ಹರಿದು ಬಣ್ಣವ ಬಳಿದು, ಹೆತ್ತು ಹಸು ಕರುವನ್ನು ಕಿಚ್ಚನ್ನು ಹಾಯಿಸಿ ಕೊಡುವರು ಹಬ್ಬ, ಹಕ್ಕಿ ಬೆಲ್ಲ ಹಣ್ಣು, ಹಕ್ಕಿ ಬೆಲ್ಲ ಹಣ್ಣು. ಮಕ್ಕಳನ್ನೆಲ್ಲ ಹಸೆಯಲ್ಲಿ ಕೂಡಿಸಿ ಎಳ್ಳು ಎಲಚಿ ಹಚ್ಚು, ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಎಚ್.ಎಸ್. ವೆಂಕಟೇಶ ಮೂರ್ತಿ. ಓಕೆ, ನೋಡಿ ಮಕ್ಕಳೇ, ಈಗ ಪದಗಳ ಅರ್ಥದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಬೀರು. ಬೀರು ಅಂದರೆ ಹಂಚು, ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಕಂತೆ ಅಂದರೆ ಕಟ್ಟು. ಇವಾಗ ನೀವು ನೋಡಿರ್ಬೋದು, ಮಾರ್ಕೆಟಲ್ಲೆಲ್ಲ ಸಂಕ್ರಾಂತಿ ಹಬ್ಬ ಬಂತು ಅಂದಾಗ ಕಬ್ಬು, ಶುಗರ್ ಕೇನ್ ಅಂತ ಹೇಳ್ತಿರ್ವಲ್ಲ, ಆ ಶುಗರ್ ಕೇನ್ನ ಕಟ್ಬಿಟ್ಟು ಒಂದೊಂದು ಕಡೆ ಇಟ್ಟಿರ್ತಾರೆ, ಅದು ಕಂತೆ ಅಂದರೆ ಕಟ್ಟು ಅಂತ. ಕೇರಿ. ಕೇರಿ ಅಂದರೆ ಹೋಣಿ ಅಂತ ಹೇಳ್ತೀವಿ. ಇವಾಗ ನಾವು ಒಂದು ಪ್ಲೇಸಲ್ಲಿ ಹಳ್ಳಿಗಳ ಕಡೆ ಹೆಚ್ಚಾಗಿ ಇದನ್ನು ಬಳಸ್ತಾರೆ. ಇವಾಗ ಹಳ್ಳಿಗಳ ಕಡೆ ಇರುವಾಗ ಕೇರಿ ಅಂದರೆ ಮೇನ್, ಏನೋ ಅದು ಸೇತುವೆ ಥರ ಇರುತ್ತೆ, ಅಕ್ಕಪಕ್ಕದಲ್ಲಿರೋ ಮನೆಗಳಿಗೆ ಹೋಗುವಂಥದ್ದು. ಕೇರಿ ಅಂದರೆ ಮೇನ್ ರಸ್ತೆ, ಮುಖ್ಯ ರಸ್ತೆ ಅಂತ ಹೇಳ್ತೀವಿ ಅದು. ಇನ್ನು ಕಿಚ್ಚು. ಕಿಚ್ಚು ಅಂದರೆ ಬೆಂಕಿ, ಫೈರ್ ಅಂತ ಹೇಳ್ತೀವಿ. ಜೋಡಿ ಅಂದರೆ ಜೊತೆ, ಜೊತೆಗೂಡಿ. ಇವಾಗ ಜಾಯಿನ್ ಆಗಿ ನೀವು ನಿಮ್ಮ ಫ್ರೆಂಡ್ಸು ಇಬ್ಬರು ಒಟ್ಟಿಗೆ ಹೋಗುವಂಥದ್ದು ಜೊತೆ. ನೋಡೋಣ ಪೊಯಮಲ್ಲಿ ಹೇಗೆ ಬರುತ್ತೆ ಅಂತ. ಓಕೆ, ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಮಕ್ಕಳೇ. ನಾನು ಫಸ್ಟೇ ಹೇಳಿದಾಗೆ ಹಬ್ಬಗಳಲ್ಲಿ ಅದರದೇ ಆದ ವಿಶೇಷತೆಯನ್ನು ಹೊಂದಿರುತ್ತೆ. ಇದರಲ್ಲಿ ಹಬ್ಬಗಳಲ್ಲಿ ಒಂದಾದ ಸಂಕ್ರಾಂತಿ ಹಬ್ಬದ ಬಗ್ಗೆ ತಿಳ್ಕೊಳ್ಳೋಣ. ಏನಿದು? ನೋಡಿ, ಹಬ್ಬ ಬಂತು ಹಬ್ಬ, ಹಬ್ಬ ಬಂತು ಹಬ್ಬ, ಹಬ್ಬ ಹತ್ರ ಬರ್ತಾ ಇದೆ, ಬಂದ್ಬಿಡ್ತು ಹಬ್ಬ, ಇನ್ನೇನು ಹತ್ರದಲ್ಲಿದೆ. ಅಂತೂ ಇಂತೂ ತಂದೆ ತಂತು, ಕಂತೆ ಕಂತೆ ಕಬ್ಬ. ನೋಡಿ, ಇವಾಗ ನಾನು ಹೇಳಿದೆ ವಿಶೇಷತೆ ಇರುತ್ತೆ ಅಂತ. ಹಾಗಾಗಿ ಸಂಕ್ರಾಂತಿ ಹಬ್ಬ ಬಂದಿದ ತಕ್ಷಣ ನಾವು ನೆನಪು ಮಾಡ್ಕೊಳ್ಳೋದೇನು? ಕಬ್ಬು. ಕಬ್ಬು ಅಂದರೆ ಶುಗರ್ ಕೇನ್, ಕಬ್ಬು. ಎಲ್ರಿಗೂ ಇಷ್ಟ ಆಗ ಕಬ್ಬು, ಅದು. ಕಂತೆ ಕಂತೆ ಅಂದರೆ ರೈತರು ಬೆಳೆದಿರುವಂತಹ ಕಬ್ಬುಗಳನ್ನೆಲ್ಲ ಮಾರ್ಕೆಟ್ಗೆ ತರ್ತಾರೆ, ನೋಡೋದಕ್ಕೆ ತುಂಬ ಇರುತ್ತೆ ಅಲ್ವಾ, ಅದು ಕಂತೆ ಕಂತೆ ಕಬ್ಬ, ತುಂಬ ಇರುತ್ತೆ ಅಂತ. ಇನ್ನು ಸೆಕೆಂಡ್ ಸ್ಟ್ಯಾಂಜ, ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು, ಗಿಲಿ ಗಿಲಿ ಕಾಲ್ಗೆಜ್ಜೆ ದನಿ ಮಾಡಿಕೊಂಡು. ನೋಡಿ, ನಿಮ್ಮ ಮನೆಗಳಲ್ಲಿ ಅಕ್ಕ ಅಥವಾ ತಂಗಿ, ಅಮ್ಮ ಯಾರಿರ್ತಾರೆ ಅವರು ಏನು ಶೃಂಗಾರ ಮಾಡ್ಕೋತಾರೆ. ಹಬ್ಬ ಬಂತು ಅಂದಾಗ ಅವ್ರ ಉಡುಗೆ ತೊಡುಗೆಗಳೆಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ. ಯಾವಾಗಲೂ ನೋಡೋದಕ್ಕಿಂತ ಹಬ್ಬದಲ್ಲಿ ವಿಶೇಷತೆ ಇರುತ್ತೆ. ಹೇಗೆ? ಗರಿಮುರಿ ಜರತಾರಿ. ನೋಡಿ, ಗರಿಮುರಿ ಅನ್ನೋದು ಹೇಳ್ತೀನಿ ನೋಡಿ, ಗರಿ ಮುರಿ ಜರತಾರಿ. ನೋಡಿ ಮಕ್ಕಳೇ, ಗರಿಮುರಿ ಜರತಾರಿ, ಜರಿಯಿಂದ ಕೂಡಿದ ವಸ್ತ್ರ ಬಟ್ಟೆ. ನೋಡಿ, ಜರತಾರಿ ಅಂದರೆ ಒಂದು ಜರಿಯಿಂದ ಕೂಡಿರುವಂತಹ ಬಟ್ಟೆ, ರೇಷ್ಮೆ ಬಟ್ಟೆ ಅಂತ ಹೇಳ್ತೀವಿ. ಇನ್ನು ಗರಿಮುರಿ ಅಂದರೆ ನಾವು ಮಡಚಿದ್ರು ಸಹ ಅದು ಅಷ್ಟು ನೀಟಾಗಿರುತ್ತೆ. ಗರಿಮುರಿ ಮಡಚುವಾಗ ಯಾವ ರೀತಿ ಇರುತ್ತೆ, ಶೈನಿಂಗಲ್ಲಿ ಇರುತ್ತೆ, ಅದು ಜರಿಯಿಂದ ಕೂಡಿರುವಂತಹ ಒಂದು ಲಂಗ. ಗೊತ್ತಾಯ್ತಲ್ವಾ? ನೀವು ಲಂಗ ಬ್ಲೌಸ್ ಹಾಕೋತೀರಲ್ವಾ, ಹೆಣ್ಮಕ್ಳಿಗಾದ್ರೆ ಗೊತ್ತಿರುತ್ತೆ. ಗರಿಮುರಿ ಜರತಾರಿ,
ಜರತಾರಿ ಲಂಗ ಹಾಕಿಕೊಂಡು ಗಿಲಿ ಗಿಲಿ ಕಾಲಿಗೆಜ್ಜೆ ದನಿ ಮಾಡಿಕೊಂಡು, ಅವಳ ಕಾಲಲ್ಲಿ ಕಾಲ್ಗೆಜ್ಜೆ ಅನ್ನೋದು ಹಾಕಿರ್ತಾರೆ ಅಮ್ಮ. ಅವಳು ನಡ್ಕೊಂಡು ಹೋಗ್ಬೇಕಾದ್ರೆ ಅದು ದನಿ ಅಂದರೆ ಶಬ್ದ. ಆ ಶಬ್ದ ಎಲ್ರಿಗೂ ಕೇಳಿಸುತ್ತೆ. ನೋಡಿ, ನೀವು ನೋಡ್ಬೋದು, ಈ ಚಿತ್ರ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಲಂಗ ಬ್ಲೌಸ್ ಹಾಕಿರುವಂತಹ ಇಬ್ಬರು ಹುಡುಗಿಯರಿದ್ದಾರೆ, ಒಂದು ಹುಡುಗ ಇದ್ದಾನೆ, ಕಬ್ಬನ್ನು ಇಟ್ಕೊಂಡಿದ್ದಾರೆ, ಶುಗರ್ ಕೇನ್. ನೋಡಿ, ಕೈಯಲ್ಲಿ ಕಬ್ಬು ಇಟ್ಕೊಂಡು ಸಕ್ಕರೆ ಅಚ್ಚು ಬೆಲ್ಲ, ಅದನ್ನ ಮುಂದೆ ಹೇಳ್ತೀನಿ. ನೋಡಿ ಯಾವ ರೀತಿ ರೆಡಿಯಾಗಿದ್ದಾರೆ. ಇದು ಗರಿಮುರಿ ಜರತಾರಿ ಲಂಗ. ಜರತಾರಿ ಅಂದರೆ ಏನು? ಈ ರೀತಿಯಾದ ಲಂಗವನ್ನು ಹಾಕೊಂಡಿರೋದು. ಜರತಾರಿ ಜರಿಯಿಂದ ಕೂಡಿರುವಂತಹ ಬಟ್ಟೆ, ಅದನ್ನು ನಾವು ಲಂಗ ಬ್ಲೌಸ್ ಅಂತ ಹೇಳ್ತೀವಿ. ಇನ್ನು ಎಳ್ಳು, ಕಬ್ಬು, ಸಕ್ಕರೆ, ಹಚ್ಚು, ಬಾಳೆಹಣ್ಣು, ಬೆಲ್ಲ, ಬೀರುಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ಇಲ್ಲಿ ಸ್ವೀಟ್ ಹಬ್ಬಕ್ಕೆ ವಿಶೇಷತೆ ಅಂದರೆ ಕಬ್ಬಿನ ಜೊತೆಗೆ ಎಳ್ಳು ನಿಮಗೆ ಗೊತ್ತಿದೆಯಲ್ವಾ, ಎಳ್ಳು ಮತ್ತು ಕಬ್ಬು, ಸಕ್ಕರೆ ಹಚ್ಚು, ಆ ಬೆಲ್ಲದಿಂದ ಮಾಡಿರುವಂತಹ ಈ ರೀತಿಯಾಗಿರುತ್ತೆ. ಸಕ್ಕರೆ ಹಚ್ಚು ಅಂತ ಹೇಳ್ತೀವಿ. ಈ ಥರ ಬೆಲ್ಲದಿಂದ ಮಾಡಿರುವಂಥದ್ದನ್ನು ನಾವು ಹಚ್ಚು ಅಂತ ಹೇಳಿ ಕರಿತೀವಿ. ಅದನ್ನ ಮತ್ತೆ ಬಾಳೆಹಣ್ಣು, ಬೆಲ್ಲ ಅನ್ನೋದು ಶುಗರ್ ಕೇನಿಂದ ಮಾಡಿರುವಂತಹ ಒಂದು ಸಿಹಿಯಾದ ತಿಂಡಿ, ಬೆಲ್ಲ ಅನ್ನೋದು. ಸೊ ಬೀರುಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ, ಅದು ಪಕ್ಕದ ಮನೆಯಲ್ಲೆಲ್ಲ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋದು. ಈ ಹಬ್ಬದಲ್ಲಿ ವಿಶೇಷತೆ ಏನಂದ್ರೆ ಪಕ್ಕದ ಮನೆಯಿಂದ ನಮ್ಮ ಮನೆಗೆ ಅಥವಾ ನಮ್ಮ ಮನೆಯಿಂದ ಬೇರೆಯವ್ರ ಮನೆಗೆ ಏನೋ ಅಮ್ಮ ಪೂಜೆ ಎಲ್ಲ ಮಾಡಿ ಆದ್ಮೇಲೆ ಎಳ್ಳನ್ನು ಬೀರೋದಕ್ಕೆ ಅಂತ ಹೋಗ್ತಾರೆ. ಏನಂದ್ರೆ ನಿಮಗೂ ಶುಭವಾಗಲಿ ಅಂತ ಹೇಳ್ಬಿಟ್ಟು ಹಾರೈಸೋದು. ಬ್ಲೆಸ್ಸಿಂಗ್ ಅನ್ನೋದು ದೊಡ್ಡವರಿಂದ ನಾವು ತಗೊಳ್ತೀವಿ, ಅದನ್ನ ಎಲ್ಲ ಮನೆಗಳಿಗೂ ಹೋಗಿ ಅದನ್ನ ವಿತರಣೆ ಕೊಟ್ಬಿಟ್ಟು ಬರೋದು, ಅಂದ್ರೆ ವಿತರಿಸೋದು, ಬೇರೆಯವ್ರ ಮನೆಗೆ ಹೋಗಿ ಎಳ್ಳು ಬೀರೋದಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ಎಳ್ಳು, ಕಬ್ಬು, ಸಕ್ಕರೆ ಹಚ್ಚು, ಬಾಳೆಹಣ್ಣು, ಬೆಲ್ಲ, ಬೀರುಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ಎಲ್ಲರ ಕಡೆ ಹೋಗ್ಬಿಟ್ಟು ಆ ಅಮ್ಮ ಏನು ಕೊಟ್ಟಿರ್ತಾರ ಅದನ್ನ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಪುಟಾಣಿ ತಂಗಿ ಹೊರಡ್ತಿದ್ದಾಳೆ ಅಂತ. ಇನ್ನು 4th ಸ್ಟ್ಯಾಂಜ ನೋಡ್ಕೊಳ್ಳಿ. ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ, ರಂಗೀನ ಹಳ್ಳಿ ರಂಗೀನ ಗೊಂಬೆ ಕಣ್ಣ ತುಂಬ ನೋಡಿ. ಆ ಹಳ್ಳಿ ಹೆಸರೇನು? ರಂಗೇನಹಳ್ಳಿ. ರಂಗೇನಹಳ್ಳಿ, ಹಳ್ಳಿ ಅಂದ್ರೆ ವಿಲೇಜ್. ಓಕೆನಾ? ಈ ನೋಡಿ, ಹೊರಟಿದ್ದಾಳೆ ಪುಟಾಣಿ ತಂಗಿ ಅಂದ್ರೆ ಆ ಚಿಕ್ಕ ಹುಡುಗಿ ಹೊರಟಿದ್ದಾಳೆ. ಏನದಕ್ಕೆ ಅಂದ್ರೆ ಅಚ್ಚು, ಬೆಲ್ಲ, ಹಣ್ಣು ಅದನ್ನೆಲ್ಲ ತಗೊಂಡು ಬೇರೆ ಅವ್ರ ಪಕ್ಕದ ಮನೆಗೆ ಹೋಗಿ ಕೊಟ್ಟು ಬರೋದಕ್ಕೆ ಹೊರಟಿದ್ದಾಳೆ. ಯಾರ ಜೊತೆ ಹೋಗ್ತಿದ್ದಾಳೆ? ತನ್ನ ಗೆಳತಿ ಜೊತೆ. ಗೆಳತಿ ಅಂದ್ರೆ ಫ್ರೆಂಡ್, ಅವಳ ಗರ್ಲ್ ಫ್ರೆಂಡು. ಅವಳ ಜೊತೆ ಇಬ್ರು ಸೇರಿ ಹೋಗ್ಬಿಟ್ಟು ಏನ್ ಮಾಡ್ತಿದ್ದಾರೆ? ಎಳ್ಳನ್ನ ಕೊಟ್ಟು ಬರೋದಕ್ಕೆ ಹೋಗ್ತಿದ್ದಾರೆ. ಯಾವ ಹಳ್ಳಿ ಅದು? ರಂಗೇನಹಳ್ಳಿ. ಯಾವ ಹಳ್ಳಿ ಅದು? ರಂಗೇನಹಳ್ಳಿ. ರಂಗೀನ ಗೊಂಬೆ ಅಂದ್ರೆ ಸುಂದರವಾಗಿ ಗೊಂಬೆ ತರ ರೆಡಿಯಾಗಿದ್ದಾಳೆ. ಯಾರು? ಆ ಪುಟಾಣಿ ತಂಗಿ ಮತ್ತೆ ಅವಳ ಗೆಳತಿ ಇಬ್ರು ಕೂಡ ರೆಡಿ ಆಗ್ಬಿಟ್ಟು ಪಕ್ಕದ ಮನೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಕಣ್ಣ ತುಂಬ ನೋಡಿ, ಅವರು ಎಷ್ಟು ಶೃಂಗಾರ ಮಾಡ್ಕೊಂಡು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾರೆ. ಅದು ನೋಡೋದಕ್ಕೆ 2 ಕಣ್ಣು ಸಾಕಾಗೋದಿಲ್ಲ ಅಂತ ಹೇಳಿ ಕವಿ ಈ ರೀತಿಯಾಗಿ ಭಾವನೆಯನ್ನ ಇಲ್ಲಿ ಹಂಚಿದ್ದಾರೆ. ನೆಕ್ಸ್ಟ್ ಅಂಚೆ ನೋಡೋದಾದ್ರೆ ನೋಡಿ ಮಕ್ಕಳೇ, ನೆಕ್ಸ್ಟು ಕೊಂಬನು ಹರಿದು ಬಣ್ಣವ ಬಳಿದು ಎತ್ತು ಹಸು ಕರುವನು ಕಿಚ್ಚನು ಆಯಿಸಿ ಕೊಡುವರು ಹಬ್ಬ ಹಕ್ಕಿ ಬೆಲ್ಲ ಹಣ್ಣು. ಮತ್ತೆ ವಿಶೇಷತೆ ಆಯಿತು, ಅಮ್ಮ ಇಟ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ಮಕ್ಕಳಿಗೆ ಶೃಂಗಾರನ ರೆಡಿ ಎಲ್ಲ ಮಾಡಿ ಅವರು ಪಕ್ಕದ ಮನೆಗೆ ಎಳ್ಳನ್ನ ಕೊಟ್ಟು ಬರೋದಕ್ಕೆ ಅಂತ ಹೋಗ್ತಾರೆ. ಅದಕ್ಕಿಂತ ಮುಂಚೆ ತಂದೆ ಏನು ಮಾಡ್ತಾರೆ ಅಂದರೆ, ಮನೆಯಲ್ಲಿ ಹಸುಗಳಿದ್ರೆ ಕೌ ಇರ್ಬೋದು, ಬಫೆಲೋ ಇರ್ಬೋದು, ಯಾವುದೇ ಒಂದು ಕರು ಇರ್ಬೋದು, ಅದಕ್ಕೆಲ್ಲ ಏನು ಮಾಡ್ತಾರೆ ಅಂದರೆ ಕೊಂಬನ್ನು ಹರಿದು ಈ ಕಲರ್ಫುಲ್ ಆದ ಏನು ಹೇಳ್ತಾರೆ ಬಣ್ಣ ಬಳಿಯೋದು ಅಂತ ಹೇಳ್ತಾರೆ. ಆ ಕೊಂಬನ್ನು ಹರಿದು ಬಣ್ಣವ ಬಳಿದು ಎತ್ತು ಹಸು ಕರುವನು, ಆ ಕೊಂಬುಗಳಿರುತ್ತಲ್ಲ ಹಸುದು ಕೊಂಬು, ಅದಕ್ಕೆ ಬಣ್ಣನ ಬಳಿತಾರೆ. ಅದು ಕಲಿಸ್ಬಿಟ್ಟು ಆ ಕೊಂಬೆಗಳಿಗೆಲ್ಲ ಕಲರ್ಫುಲ್ ಆಗಿ ಬಣ್ಣಗಳನ್ನ ಬಳಿತಾರೆ, ಕಾಲುಗಳಿಗೆ ಬಣ್ಣಗಳನ್ನ ಬಳಿತಾರೆ. ಯಾಕಂದರೆ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಮನೆ ಫುಲ್ಲು ಎಲ್ಲ ನೀಟ್ ಮಾಡಿಕೊಂಡು ಪ್ರಾಣಿ ಪಕ್ಷಿಗಳಿಗೂ ಸಹ ಅದನ್ನ ಅವರು ತಿನ್ನೋದಕ್ಕೆ ಸ್ವೀಟ್ಸ್ನೆಲ್ಲ ಕೊಡ್ತಾರೆ. ಇಲ್ಲಿ ಎಸ್ಪೆಷಲಿ ಹಸುಗಳಿಗೆ ಏನು ಮಾಡ್ತಾರೆ ಅಂದರೆ ಆ ಬಣ್ಣಗಳಿಂದ ಕೂಡಿರುವಂಥದ್ದನ್ನು ತಗೊಂಡು ಹಸುಗಳ ಕೊಂಬಿಗೆ ಬಳಿತಾರೆ ಅಂತ. ಕಿಚ್ಚನ್ನು ಹಾಯಿಸಿ ಕೊಡುವರು ಹಬ್ಬ ಹಕ್ಕಿ ಬೆಲ್ಲ ಹಣ್ಣು ಅಂದರೆ ಪೂಜೆ ಎಲ್ಲ ಮುಗಿದ ನಂತರ ಅವ್ರು ಏನು ಮಾಡ್ತಾರೆ, ಹಸುಗಳಿಗೆ ಅಕ್ಕಿ ಮತ್ತು ಬೆಲ್ಲ ಹಣ್ಣು ಯಾವ್ದಾದ್ರು ಕೊಡ್ತಾರೆ ಹಸುಗಳಿಗೆ. ಹಸು ಮತ್ತು ಕರುವಿಗೆ ಪೂಜೆ ಆದಮೇಲೆ ಯಾವ್ದು ಕೊಡ್ತಾರೆ? ಅಕ್ಕಿ ಬೆಲ್ಲ ಹಣ್ಣನ್ನು ತಿನ್ನೋದಕ್ಕೆ ಕೊಡ್ತಾರೆ. ಯಾರು ತಿನ್ನೋದಕ್ಕೆ? ಹಸು ಕರುಗಳು ತಿನ್ನೋದಕ್ಕೆ ಕೊಡ್ತಾರೆ.
ಮಕ್ಕಳನ್ನೆಲ್ಲ ಹಸೆಯಲ್ಲಿ ಕೂಡಿಸಿ ಎಳ್ಳು ಎಲಚಿ ಹಚ್ಚು, ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಇಲ್ಲಿ ಹಸೆ ಅಂದರೆ ನಾವೇನು ಹೇಳ್ತೀವಿ ಅಂದರೆ ಶುಭ ಕಾರ್ಯಗಳಿಗೆ ಹಾಕುವ ಆಸನ, ನಾವು ಕುತ್ಕೊಳ್ಳುವಂತಹ ಪ್ಲೇಸು, ಆ ಪೀಠ ಅಂತ ಹೇಳ್ತೀವಿ. ಯಾವುದೇ ಒಂದು ಫೆಸ್ಟಿವಲ್ ನಡಿಬೇಕಾದ್ರೆ ಸಪೋಸ್ ಮನೆಯಲ್ಲಿ ಔತಣ ಏನಾದರೂ ಇರುವಾಗ ಏನು ಮಾಡ್ತಾರೆ ಅಂದರೆ ಕುತ್ಕೊಳ್ಳೋದಕ್ಕೆ ಚಾಪೆಗಳು ಇರುತ್ತೆ, ಅದಕ್ಕಿಂತ ಮುಂಚೆ ಮಣೆ ಅಂತ ಹೇಳ್ತೀವಿ. ಆ ಏನು ಶುಭ ಕಾರ್ಯಗಳಿಗೆ ಹಾಕುವ ಆಸನ, ಆಸನ ಅಂದರೆ ಕುತ್ಕೊಳ್ಳುವಂತಹ ಪ್ಲೇಸು, ಅದನ್ನ ರೆಡಿ ಮಾಡಿರ್ತಾರೆ. ಎಳ್ಳು ಎಲಚಿ ಹಚ್ಚು. ಎಲಚಿ ಅಂದರೆ ನೋಡಿ, ಎಲಚಿ ಎಲಚಿ ಅಂದರೆ ಒಂದು ರೀತಿಯ ಹಣ್ಣು. ಎಲಚಿ ಅನ್ನೋದು ಒಂದು ರೀತಿಯ ಹಣ್ಣು. ಎಳ್ಳು ಜೊತೆಗೆ ಒಂದು ರೀತಿಯ ಹಣ್ಣನ್ನು ಕೊಡ್ತಾರೆ. ಅದು ಕೊಟ್ಟಾದ ನಂತರ ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಮಕ್ಕಳನ್ನೆಲ್ಲ ಹಸೆ ಮೇಲೆ ಕೂಡಿಸ್ತಾರೆ. ಹಸೆ ಅಂದರೆ ಕುತ್ಕೊಳ್ಳುವಂತಹ ಪ್ಲೇಸು. ಅದ್ರ ಮೇಲೆ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ರೆಡಿ ಮಾಡಿರ್ತಾರಲ್ವಾ, ಅವ್ರನ್ನ ಕೂರಿಸ್ಬಿಟ್ಟು ಅವರಿಗೆ ಏನನ್ನ ಕೊಡ್ತಾರೆ, ಒಂದು ರೀತಿಯ ಹಣ್ಣನ್ನು ಕೊಡ್ತಾರೆ. ಮತ್ತು ಎಳ್ಳು, ಕಬ್ಬು, ಸಕ್ಕರೆ, ಹಚ್ಚು ಅದನ್ನೆಲ್ಲ ಮಕ್ಕಳಿಗೆ ತಿನ್ನೋದಕ್ಕೆ ಅಂತ ಅಮ್ಮ ಅಜ್ಜಿ ಮನೇಲಿದ್ರೆ ಅಜ್ಜಿ ಕೊಡ್ತಾರೆ, ಇಲ್ಲಾಂದ್ರೆ ತಾಯಿ ಕೊಡ್ತಾರೆ. ಇಲ್ಲಿ ಪುಟಾಣಿ ತಂಗಿಗೆ ತನ್ನ ತಾಯಿ ಮತ್ತೆ ಅಜ್ಜಿ ಇಬ್ರು ಹಸೆಯಲ್ಲಿ ಮಕ್ಕಳನ್ನ ಕೂರಿಸ್ಬಿಟ್ಟು ಇದನ್ನ ಕೊಡ್ತಾ ಇದ್ದಾರೆ ತಿನ್ನೋದಕ್ಕೆ ಅಂತ. ಇಷ್ಟು ಅರ್ಥ ಆಯ್ತಲ್ಲ ಮಕ್ಕಳೇ? ಈ ಪದ್ಯನ ಬರೆದಿರೋರು ಎಚ್.ಎಸ್. ವೆಂಕಟೇಶ ಮೂರ್ತಿ. ಈಗ ಫಸ್ಟಿಂದ ಒಂದ್ಸರಿ ಓದ್ತೀನಿ, ನೀವು ಇದೇ ರೀತಿ ಓದ್ಬೇಕಾಗತ್ತೆ ನೋಡಿ. ಹಬ್ಬ ಬಂತು ಹಬ್ಬ, ನೋಡಿ ಹಬ್ಬ ಬಂತು ಹಬ್ಬ ಬಂತು, ಹಬ್ಬ ಬಂತು ಹಬ್ಬ, ಅಂತೂ ಇಂತೂ ತಂದೆ ತಂತು, ಕಂತೆ ಕಂತೆ ಕಬ್ಬ. ಇದು 2 ಟೈಮ್ಸ್ ಹೇಳಬೇಕು. ಕಂತೆ ಕಂತೆ ಕಬ್ಬ. ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು, ಗಿಲಿಗಿಲಿ ಕಾಲಿಗೆಜ್ಜೆ ದನಿ ಮಾಡಿಕೊಂಡು, ಎಳ್ಳು ಕೇರಿ ಸಕ್ಕರೆ ಹಚ್ಚು, ಬಾಳೆಹಣ್ಣು ಬೆಲ್ಲ, ಬೀರುಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ, ರಂಗಿನ ಹಳ್ಳಿ ರಂಗಿನ ಗೊಂಬೆ ಕಣ್ಣ ತುಂಬ ನೋಡಿ. ಇನ್ನು ನೆಕ್ಸ್ಟ್ ಪೇಜ್. ಕೊಂಬನು ಹರಿದು ಬಣ್ಣವ ಬಳಿದು, ಹೆತ್ತು ಹಸು ಕರುವನು, ಕಿಚ್ಚನು ಹಾಯಿಸಿ ಕೊಡುವರು ಹಬ್ಬ, ಹಕ್ಕಿ ಬೆಲ್ಲ ಹಣ್ಣು. ಮಕ್ಕಳನ್ನೆಲ್ಲ ಹಸೆಯಲ್ಲಿ ಕೂಡಿಸಿ ಎಳ್ಳು ಎಲಚಿ ಹಚ್ಚು, ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಈ ರೀತಿಯಾಗಿ ಓದಬೇಕಾಗುತ್ತೆ ಮಕ್ಕಳೇ. ಗೊತ್ತಾಯ್ತಲ್ವಾ ಇದು? ಇನ್ನು TV ಎಕ್ಸಸೈಸು ಮಕ್ಕಳೇ, ಅದು ಒಂದ್ಸರಿ ಹೇಳ್ತೀನಿ, ಮೇನ್ ಹೇಳ್ತೀನಿ, ಅದನ್ನು ಊಲೋ ಮುಖಾಂತರ ನಿಮಗೆ ನೋಟ್ಸನ್ನು ಸೆಂಡ್ ಮಾಡ್ತೀನಿ ನೋಡಿ. ಪದಗಳ ಅರ್ಥ ಆಯಿತು, ಬೋರ್ಡ್ ಮೇಲೆ ಬರೆದಿದ್ದೆ. ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು? ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಿದ್ದಳು. ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ? ಎಳ್ಳು ಬೆಲ್ಲ ಸಕ್ಕರೆ ಹಚ್ಚನ್ನು ನೀಡೋದಕ್ಕೆ. ಅಪ್ಪ ದನ ಕರುಗಳಿಗೆ ಏನು ಕೊಟ್ಟರು? ಅಕ್ಕಿ ಬೆಲ್ಲ ಹಣ್ಣು. ಇನ್ನು 4th ಕ್ವಶನ್, ಮಕ್ಕಳನ್ನು ಹಸೆಯಲ್ಲಿ ಕೂಡಿಸಿ ಏನು ಮಾಡುವರು? ಎಳ್ಳು ಎಲಚಿ ಹಚ್ಚು ಕೊಡುವರು. ಈ ಪದ್ಯವು ಯಾವ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ? ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ. ಇನ್ನು ಮ್ಯಾಚ್ ದ ಫಾಲೋಯಿಂಗ್, ಥರ್ಡ್ ಮೇನಲ್ಲಿ ಮಕ್ಕಳೇ, ಮ್ಯಾಚ್ ದ ಫಾಲೋಯಿಂಗ್. ಇದು ಗರಿಮುರಿ ಜರತಾರಿ, ಬೀರೋಕಂತ ಹೊರಟಿದ್ದಾಳೆ, ರಂಗೇನಹಳ್ಳಿ ರಂಗಿನ ಗೊಂಬೆ, ಕಿಚ್ಚನು ಹಾಯಿಸಿ ಕೊಡುವರು ಹಬ್ಬ, ಸುರಿಯುವಾಗ ಅಮ್ಮ ಅಜ್ಜಿ. ಇಲ್ಲಿ ಗರಿಮುರಿ ಜರತಾರಿ ಅಂದರೆ ಲಂಗ ಹಾಕಿಕೊಂಡು, ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ, ರಂಗಿನ ಹಳ್ಳಿ ರಂಗಿನ ಗೊಂಬೆ ಕಣ್ಣ ತುಂಬ ನೋಡಿ, ಕಿಚ್ಚನು ಹಾಯಿಸಿ ಕೊಡುವರು ಹಬ್ಬ, ಹಕ್ಕಿ ಬೆಲ್ಲ ಹಣ್ಣು, ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಈ ಆನ್ಸರ್ಸು ನಂಬರ್ಸ್ ಈ ಥರ ಹಾಕಿ ಕರೆಕ್ಟ್ ಆನ್ಸರ್ ಇದರಲ್ಲಿ ಬರೀಬೇಕು. TV ಎಕ್ಸಸೈಸ್ ಬಂದಮೇಲೆ ಬರೆಯೋರಂತೆ. ಅದಕ್ಕಿಂತ ಮುಂಚೆ ನಾನು ನೋಟ್ಸಲ್ಲಿ ಬರೆಸ್ತೀನಿ, ಡೈರೆಕ್ಟ್ ಆನ್ಸರ್ ಬರೆಸ್ತೀನಿ. ಇನ್ನು ಪಠ್ಯವನ್ನು ಆಧರಿಸಿ ಘಟನೆಗಳನ್ನು ಅನುಕ್ರಮವಾಗಿ ಗುರುತಿಸು. ನೋಡಿ ಮಕ್ಕಳೇ, ಇಲ್ಲಿ ಕೆಲವೊಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದು ಆರ್ಡರ್ ವೈಸಲ್ಲಿ ಬರೀಬೇಕು. ಅದನ್ನು ನಾನು ನಿಮಗೆ ಹೇಳ್ತೀನಿ, ಕ್ಲಾಸ್ ವರ್ಕಲ್ಲಿ ಬರೆಸ್ತೀನಿ ಹೇಗೆ ಬರೀಬೇಕು ಅಂತ. ನೋಡಿ, ಫಸ್ಟು ತಂಗಿ ಗರಿಮುರಿ ಜರತಾರಿ ಲಂಗ ಹಾಕ್ಕೊಳ್ತಾಳೆ. ನೆಕ್ಸ್ಟು ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳನ್ನು ಬೀರೋದಕ್ಕೆ ಅಂತ ಹೊರಗಡೆ ಪಕ್ಕದ ಮನೆಗೆ ಹೋಗ್ತಾಳೆ. ಇನ್ನು 3rd ಒನ್ ಬಂದುಬಿಟ್ಟು ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಎಲಚಿ ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುತ್ತಾರೆ. ಇನ್ನು ಎತ್ತು ಹಸು ಕರುಗಳಿಗೆ ಕೊಂಬು ಹರಿದು ಬಣ್ಣವ ಬಳಿದು ಶೃಂಗಾರ ಮಾಡ್ತಾರೆ.
ಇಷ್ಟು ಆರ್ಡರ್ ವೈಸಲ್ಲಿ ಬರೀಬೇಕು. ಜಂಬಲ್ಡ್ ಆಗಿದೆ, ಆ ಸೆಂಟೆನ್ಸ್ನ ಕರೆಕ್ಟಾಗಿ ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟು ಮಕ್ಕಳೇ, ಹುಡುಗಿಯು ತರಕಾರಿಯನ್ನು ತಂದಳು. ಇದನ್ನು ನಾವು ಪುಲ್ಲಿಂಗ ರೂಪದಲ್ಲಿ ಬರೀಬೇಕು. ಅಂದರೆ ಜೆಂಡರ್ ಅಂತ ಹೇಳ್ತೀವಲ್ವಾ, ಇದು ಪುಲ್ಲಿಂಗ ರೂಪದಲ್ಲಿದೆ. ಅಂದರೆ ಹುಡುಗಿಯು ತರಕಾರಿಯನ್ನು ತಂದಳು. ಇಲ್ಲಿ ನೀವು ಬರೀಬೇಕಾಗತ್ತೆ, ಹುಡುಗನು ತರಕಾರಿಯನ್ನು ತಂದನು. ಪುಲ್ಲಿಂಗ ಅಂದರೆ ಇಲ್ಲಿ ಹುಡುಗನು ಬರೀಬೇಕು. ಪುಲ್ಲಿಂಗ ಅಂದರೆ ನಾವು ಬಾಯ್ಸ್ಗೆ ಹೇಳ್ತೀವಿ, ಜೆಂಟ್ಸ್ಗೆ ಹೇಳ್ತೀವಿ. ಅದೇ ರೀತಿ ಇಲ್ಲಿ ಹುಡುಗಿಯು ತರಕಾರಿಯನ್ನು ತಂದಳು ಅಂತ ಇದೆ, ಇದನ್ನು ನೀವು ಜೆಂಡರ್ ಚೇಂಜ್ ಮಾಡಬೇಕು. ಹುಡುಗಿಯೂ ಇರೋ ಹತ್ರ ಹುಡುಗನು ಅಂತ ಬರೀಬೇಕು. ಇನ್ನು ರಾಜು ಗಾಡಿಯನ್ನು ಎಳೆದನು. ಅದರ ಬದಲಿಗೆ ನಾವು ಏನು ಬರೀಬೇಕಂತೆ ನೋಡಿ, ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ. ರಾಜು ಎಂಬ ಪದದ ಬದಲಿಗೆ ಎತ್ತು ಎಂಬ ಪದ ಬಳಸಿ ವಾಕ್ಯ ರಚಿಸು. ರಾಜು ಅನ್ನೋದನ್ನು ತೆಗೆದುಬಿಟ್ಟು ಎತ್ತು ಅನ್ನೋದನ್ನು ನಾವು ಜಾಯಿನ್ ಮಾಡಿ ಬರೀಬೇಕು. ಎತ್ತು ಗಾಡಿಯನ್ನು ಎಳೆಯಿತು. ಅರ್ಥ ಆಗ್ತಿದೆಯಾ? ಇನ್ನು ಥರ್ಡ್ ಒನ್, ಅಣ್ಣ ತಮ್ಮಂದಿರು ಸ್ನೇಹಿತರಂತೆ ಇದ್ದರು. ಇದನ್ನು ಸ್ತ್ರೀಲಿಂಗ ರೂಪದಲ್ಲಿ ಬರಿ. ಸ್ತ್ರೀಲಿಂಗ ಅಂದರೆ ಲೇಡೀಸ್, ಗರ್ಲ್ಸ್, ವುಮೆನ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅಣ್ಣ ತಮ್ಮಂದಿರು ಅನ್ನೋದು ಪುಲ್ಲಿಂಗ. ಇದನ್ನು ನೀವು ಸ್ತ್ರೀಲಿಂಗಕ್ಕೆ ಸೇರಿಸಿ ಬರಿಬೇಕು. ಯಾವ ರೀತಿ? ಅಕ್ಕ ತಂಗಿಯರು ಸ್ನೇಹಿತರಂತೆ ಇದ್ದರು. ಇದನ್ನು ನಾನು ಕ್ಲಾಸ್ ವರ್ಕಲ್ಲಿ ಬರೆಸ್ತೀನಿ ಮಕ್ಕಳೇ, ಜಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ಕೆಳಗೆ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಾಗಿ ವಿಂಗಡಿಸಿ ಬರೆಯಿರಿ. ಕೆಲವೊಂದು ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ. ಪುಲ್ಲಿಂಗ ಯಾವುದೇ ಸೇರುತ್ತೆ, ಸ್ತ್ರೀಲಿಂಗ ಯಾವುದೇ ಸೇರುತ್ತೆ, ನಪುಂಸಲಿಂಗ ಯಾವುದು ಸೇರುತ್ತೆ ಅಂತ ನೋಡಿ. ಪುಲ್ಲಿಂಗ ಅಂದರೆ ಯಾವುದೆಲ್ಲ ಸೇರುತ್ತೆ? ತಮ್ಮ, ರಾಜು, ಗೆಳೆಯ, ಅಣ್ಣ, ತಂದೆ, ಇವರೆಲ್ಲ ಏನು ನೀವು ಅನ್ಕೋಬೋದು, ಬಾಯ್ಸ್, ಜೆಂಟ್ಸ್ ಇದ್ದಾರಲ್ಲ, ಅವ್ರಿಗೆಲ್ಲ ನಾವು ಪುಲ್ಲಿಂಗ ಅಂತ ಕರಿತೀವಿ. ಇನ್ನು ಸ್ತ್ರೀಲಿಂಗ ಅಂದರೆ ಗರ್ಲ್ಸ್ ಅಥವಾ ವುಮೆನ್ಸ್ಗೆ ಹೇಳೋದು, ಅಥವಾ ಅಲ್ಲ, ವುಮೆನ್ಸ್ ಗರ್ಲ್ಸ್ಗೆಲ್ಲ ಸೇರಿ ನಾವು ಸ್ತ್ರೀಲಿಂಗ ಅಂತ ಕರಿತೀವಿ. ಯಾರ್ಯಾರು ಬರ್ತಾರೆ? ರಾಣಿ, ತಂಗಿ, ಅಕ್ಕ, ತಾಯಿ, ಸಹೋದರಿ, ಗೆಳತಿ, ಫೀಮೇಲ್ಸ್ಗೆ. ಅರ್ಥ ಆಯ್ತಾ? ಇನ್ನು ನಪುಂಸಕ ಲಿಂಗ ಅಂದರೆ ಪುಸ್ತಕ, ಮೇಜು, ಗೋಡೆ, ಶಾಲೆ, ಕುರ್ಚಿ. ನಪುಂಸಕ ಲಿಂಗ ಅಂದರೆ ಮಕ್ಕಳೇ ಅದಕ್ಕೆ ಜೀವ ಇಲ್ಲದೆ ಇರೋದು, ಅಂದರೆ ಒಂದು ಕಡೆಯಿಂದ ಇನ್ನೊಂದು ಪ್ಲೇಸಿಗೆ ಚಲಿಸೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಈಗ ಚಾಕ್ ಪೀಸ್ ನೋಡಿ, ಈ ಚಾಕ್ ಪೀಸ್ ನಾನು ಕೈಯಲ್ಲಿ ಇಟ್ಕೊಂಡಿರ್ತೀನಿ, ಅದೇ ಇದೇ ಚಾಕ್ ಪೀಸು ಪಕ್ಕಕ್ಕೆ ಹೋಗುತ್ತಾ? ಇಲ್ಲ. ಹಾಗಾಗಿ ಇದು ಏನಂತ ಕರಿತೀವಿ ನಾವು? ನಪುಂಸಕ ಲಿಂಗ. ಹಾಗಾಗಿ ಪುಸ್ತಕ, ಮೇಜು, ಗೋಡೆ, ಶಾಲೆ, ಕುರ್ಚಿ ಇದನ್ನೆಲ್ಲ ನಾವೇನಂತ ಕರಿತೀವಿ? ನಪುಂಸಕ ಲಿಂಗ. ಅರ್ಥ ಆಯ್ತಲ್ವಾ? ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಅದಾದ ನಂತರ ಲಾಸ್ಟ್ ಮೇನು ಮಕ್ಕಳೇ, ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಆರಿಸಿ ಬರೆ. ಗರಿ, ಮುರಿ, ಗರಿ, ಮುರಿ. ಇನ್ನು ಹಬ್ಬ, ಕಬ್ಬ, ಹಚ್ಚು, ಮೆಚ್ಚು, ಜೋಡಿ, ನುಡಿ. ಹೀಗೆ ಇದು ರೈಮಿಂಗ್ ವರ್ಡ್ಸು ಯಾವ ಥರ ಬರುತ್ತೆ ಅನ್ನೋದನ್ನು ನಾನು ಬರೆಸ್ತೀನಿ ಮಕ್ಕಳೇ ನಿಮಗೆ. ಇಷ್ಟು ಅರ್ಥ ಆಯ್ತಲ್ಲ ಮಕ್ಕಳೇ? ನಾನು TV ಎಕ್ಸಸೈಸ್ ಏನಕ್ಕೋಸ್ಕರ ಹೇಳಿದೆ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾವುದ್ಯಾವ್ದಿದೆ ಅಂತ. ಅದ್ರದ್ದು ನೋಟ್ಸ್ ಎಲ್ಲ ನಾನು ಊಲೋ ಮುಖಾಂತರ ಕಳಿಸ್ತೀನಿ, ಮತ್ತು ಮೇಲಲ್ಲೂ ಕಳಿಸ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಸಂಕ್ರಾಂತಿ ಪದ್ಯ ಅರ್ಥ ಆಯ್ತಲ್ವಾ ನಿಮಗೆ? ನೋಡಿ ಇಷ್ಟೇ. ಅದರಲ್ಲಿ ಯಾವ ರೀತಿ ರೆಡಿ ಆಗ್ತಾರೆ ಮನೆಯಲ್ಲಿ, ಹಬ್ಬದ ವಿಶೇಷತೆ ಏನು, ಕಬ್ಬು, ಎಳ್ಳು, ಬೆಲ್ಲ, ಹಚ್ಚು ಇದನ್ನೆಲ್ಲ ನಾವು ಇಟ್ಟು ಪಕ್ಕದ ಮನೆಯಲ್ಲಿ ಎಳ್ಳು ಬೀರೋದಕ್ಕೆ ಅಂತ ಹೇಳಿ ಹೋಗ್ತಾರೆ. ಯಾರು? ಪುಟಾಣಿ ತಂಗಿ ಜೊತೆ ಒಬ್ಬ ಗೆಳತಿ ಸಹ ಪಕ್ಕದ ಮನೆ ಕೊಟ್ಟು ಬರೋದಕ್ಕೆ ಹೋಗ್ತಾಳೆ. ಇನ್ನು ಅಪ್ಪ ಏನು ಮಾಡ್ತಾರೆ? ಹಸುಗಳಿಗೆ ಬಣ್ಣನೆಲ್ಲ ಮಾಡಿ ಅದಕ್ಕೆ ಕಲರ್ಫುಲ್ ಆಗಿ ನೋಡೋದಕ್ಕೆ ಚೆನ್ನಾಗಿ ಮಾಡಿ ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಹಸು ಮತ್ತು ಕರು ಎತ್ತಿಗೆ ಏನನ್ನ ಕೊಡ್ತಾರೆ? ಅಕ್ಕಿ, ಬೆಲ್ಲ, ಹಣ್ಣನ್ನು, ಅಕ್ಕಿಯನ್ನು ಕೊಡ್ತಾರೆ ತಿನ್ನೋದಕ್ಕೆ, ಹಸುಗಳಿಗೆ ಕೊಡ್ತಾರೆ. ಅದಾದ ನಂತರ ಹಸೆ ಮಣೆ ಅಂತ ಹೇಳ್ತೀವಿ, ಆ ಶುಭ ಕಾರ್ಯಗಳಲ್ಲಿ ಬಳಸುವಂತಹ ಆಸನ ಅಂದರೆ ಕೂತ್ಕೊಳ್ಳುವಂಥ ಪ್ಲೇಸ್. ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಕೂರಿಸ್ಬಿಟ್ಟು ಆ ಮಕ್ಕಳಿಗೆ ಎಲಚಿ, ಎಳ್ಳು ಮತ್ತು ಹಣ್ಣುಗಳನ್ನ ತಿನ್ನೋದಕ್ಕೆ ಕೊಡ್ತಾರೆ. ಯಾರು? ತಾಯಿ ಮತ್ತು ಅಜ್ಜಿ. ಇಷ್ಟು ಸಂಕ್ರಾಂತಿ ಪದ್ಯದ್ದು. ಅರ್ಥ ಆಯ್ತಲ್ಲ ಮಕ್ಕಳೇ? ಇದರಲ್ಲಿ ಏನಾದರೂ ಡೌಟ್ಸ್ ಬಂದರೆ ಮುಂದಿನ ಇಂಟರಾಕ್ಟಿವ್ ಸೆಷನಲ್ಲಿ ತಿಳ್ಕೊಳ್ಳೋಣ. ನೋಡಿ, ಇವತ್ತು ಬರ್ಸಿರೋದು ಮೀನಿಂಗ್ಸು. ಬೀರು ಅಂದರೆ ಹಂಚು, ಕಂತೆ ಅಂದರೆ ಕಟ್ಟು, ಕೇರಿ ಅಂದರೆ ಓಣಿ, ಕಿಚ್ಚು ಅಂದರೆ ಬೆಂಕಿ, ಜೋಡಿ ಅಂದರೆ ಜೊತೆ. ಇದನ್ನೆಲ್ಲ ಒಂದ್ಸರಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಓಕೆನಾ? ಇದರಲ್ಲಿ ಏನಾದರೂ ಡೌಟ್ ಬಂದರೆ ಇಂಟರಾಕ್ಟಿವ್ ಸೆಷನಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಥ್ಯಾಂಕ್ ಯು.